ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 71. ನಂಗೆ ಗೊತ್ತಿತ್ತು ಅತ್ತೆ, ನನಗೆ ಚೆನ್ನಾಗಿ ಗೊತ್ತಿತ್ತು. ಇವನಿಗೋಸ್ಕರನೇ ಇವಳು ನನ್ನ ಮಗ ಬೇಡ ಅಂತ ಮನೆ ಬಿಟ್ಟು ಬಂದಿದ್ದು ಅಂತ. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ನೀವ್ಯಾರೂ ನಂಬಲಿಲ್ಲ. ಈಗಾದ್ರೂ ನಂಬ್ತೀರಾ? ಬಾಗಿಲಾಚೆ ನಿಂತಿದ್ದ ಸುಮಾ ಹೇಳಿದಾಗ ಕೈ ಮುಷ್ಟಿ ಕಟ್ಟಿದ ಅಭಿ. ಪಾರ್ವತಿ, ಜಯ, ಸುಮಾ, ಪ್ರಭಾಕರ್, ವಿಶ್ವನಾಥ್ ಅಲ್ಲಿಯೇ ನೋಡುತ್ತಾ ಬಾಕಿಯಾದರು. ಈಗ ಮಾತಾಡಿ ಅತ್ತೆ, ಯಾಕೆ ಸುಮ್ಮನೆ ನಿಂತಿದ್ದೀರಿ? ನನ್ನ ದೊರೆ ಹಾಗೆ ಹೀಗೆ ಅಂತಿದ್ರಿ, ಈಗೇನಾಯ್ತು? ನಿಮ್ಮ ಮುದ್ದಿನ ಮೊಮ್ಮಗನಿಂದ ನನ್ನ ಮಗನ ಜೀವನ ಹಾಳಾಯ್ತು. ಇವಳು ನನ್ನ ಅಣ್ಣನ ಮಗಳಾಗಿದ್ದಕ್ಕೆ ಇನ್ನೂ ಬದುಕಿದ್ದಾಳೆ. ಇವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟು ಹೊತ್ತಿಗೆ ಕತೆನೇ ಬೇರೆ ಆಗ್ತಿತ್ತು. ಸಿಕ್ಕಿದ್ದೆ ಚಾನ್ಸ್ ಅಂತ ಸುಮಾ ಒಬ್ಬರೇ ಮಾತಾಡುತ್ತಿದ್ದರು. ಅತ್ತೆ, ಅದು ಇವತ್ತು ಅಭಿ ಬರ್ತ್ಡೇ ಅಂತ ಬಂದೆ. ಭಯದಲ್ಲಿ ಉಗುಳು ನುಂಗುತ್ತಾ ಮಾತಾಡಿದಳು ದೀಪ್ತಿ. ಮುಚ್ಚು ಬಾಯ್, ನೀನು ಇವನ್ ಜೊತೆಗೆ ಇರೋದು ಅಂತ ಗೊತ್ತಿದೆ ನಂಗೆ. ಮತ್ತೆ ಬಾಯಿ ಜೋರು ಮಾಡಿದರು ಸುಮಾ. ದೊರೆ, ಏನಿದು? ದೀಪ್ತಿ ನಿನ್ ಜೊತೆಗಿಲ್ಲ ಅಂತ ಹೇಳಿದೆ, ಇಲ್ಲಿ ನೋಡಿದ್ರೆ ಪಾರ್ವತಿಯವರು ಹೇಳಿದಾಗ ಅಭಿ ಅವರ ಮುಖವನ್ನೇ ನೋಡಿದ. ಅವರು ಕೂಡ ತನ್ನ ನಂಬಲಿಲ್ಲವಲ್ಲ ಅನ್ನೋ ನೋವಿತ್ತು ಅವನ ಮುಖದಲ್ಲಿ. ಅತ್ತೆ, ಅಭಿ ಹೇಗೆ ಅಂತ ಗೊತ್ತಿದ್ದು ನೀವು ಕೂಡ ಅವನನ್ನ ನಂಬಲ್ವಾ? ನೀವೆಲ್ಲ ನಂಬಿದ್ರು ಸರಿ, ಬಿಟ್ರು ಸರಿ, ನನ್ ಮಗ ಏನು ಅಂತ ನಂಗೆ ಗೊತ್ತು. ಅಭಿ ಬಳಿ ಹೋಗಿ ಅವನ ಮೊಗ ಸವರುತ್ತಾ ಹೇಳಿದರು. ನೀವು ಮುಚ್ಕೊಂಡಿರೋ ಕಣ್ಣು ತೆರೆಯಿರಿ ಅಕ್ಕ, ಸಾಕ್ಷಿ ನಿಮ್ ಕಣ್ಮುಂದೆಯೇ ಇದೆ, ಕೋಪದಲ್ಲಿ ನುಡಿದರು ಸುಮಾ. ನೀನ್ ಮೊದಲು ನಿನ್ ಮನಸ್ಸಿನ ಕಣ್ಣು ತೆರೆದು ನೋಡು. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಅಂತ ಗಾದೆನೇ ಇದೆ. ನಿನ್ ಮಗ ಸರಿ ಇದ್ದಿದ್ರೆ ದೀಪ್ತಿ ಮನೆ ಬಿಟ್ಟು ಬರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಸುಮಾಗೆ ಹೇಳಿದರು ಜಯ. ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಭಿ, ಏನಿದೆಲ್ಲ? ದೀಪ್ತಿ ನೀನು ಒಂದೇ ಮನೆಯಲ್ಲಿದ್ದೀರಾ? ಮದುವೆ ಆಗದೆ ಇರೋ 2 ಗಂಡು ಮಕ್ಕಳು ಇರೋ ಮನೆಯಲ್ಲಿ ಮದುವೆ ಆಗಿರುವ ಹೆಣ್ಣಿದ್ರೆ ನೋಡೋ ಜನ ಏನಂತಾರೆ ಅಂತ ಆದ್ರೂ ಗೊತ್ತಾ? ದೊಡ್ಡಪ್ಪ ಪ್ರಭಾಕರ್ ಜೋರು ದನಿಯಲ್ಲಿ ಮಾತಾಡಿದಾಗ ಅಭಿ ಉತ್ತರಿಸುವ ಮೊದಲು ರಾಘವ್ ಮಾತಾಡಿದ. ಮೊದಲು ನೀವೆಲ್ಲ ಒಳಗಡೆ ಬನ್ನಿ, ಆಮೇಲೆ ಮಾತಾಡಿ. ನೀವು ಹೊರಗಡೆ ನಿಂತು ಆಡೋ ಮಾತಿನಿಂದ ತೊಂದರೆ ಜಾಸ್ತಿ, ರಾಘವ್ ಹೇಳಿದರೂ ಯಾರೂ ಅವನ ಮಾತಿಗೆ ಕಿವಿಗೊಡಲಿಲ್ಲ. ಬರದೇ ಇದ್ರೆ ಇರ್ಲಿ ಬಿಡಪ್ಪ, ಅವರೆಲ್ಲ ಅವರವರ ಮೂಗಿನ ನೇರಕ್ಕೆ ಯೋಚಿಸೋರು. ಕಣ್ಣಾರೆ ಕಂಡಿದ್ದೆ ಸತ್ಯ ಅವರಿಗೆ. ಮೊದಲೇ ಒಳಗಡೆ ಬಂದಿದ್ದ ಜಯಾರವರು ಹೊರಗಡೆ ನಿಂತಿದ್ದವರ ಕಡೆ ನೋಡುತ್ತಾ ಹೇಳಿದರು. ಅಕ್ಕ, ನಿಮ್ಮ ಮಗಳು ಸತ್ತ ಮೇಲೆ ನಿಮಗೆಲ್ಲೋ ಮತಿಭ್ರಮಣೆ ಆಗಿದ್ದೆ ಅನ್ಸುತ್ತೆ. ಸುಮಾರವರ ಮಾತು ಮುಗಿಯುವಾಗ ದೀಪ್ತಿ ಅವರ ಮುಂದೆ ಹೋಗಿ ನಿಂತಿದ್ದಳು. ಅವಳ ಉಸಿರಿನ ಏರುಪೇರು ಅವಳೆಷ್ಟು ಕೋಪಗೊಂಡಿದ್ದಾಳೆ ಅನ್ನೋದನ್ನ ಹೇಳುತ್ತಿತ್ತು. ಮತಿಭ್ರಮಣೆ ನಿಮ್ಗಾಗಿರೋದು. ನಿಮ್ ಕಣ್ಮುಂದೆನೆ ಹುಟ್ಟಿ ಬೆಳೆದ ಅಭಿ ಮೇಲೂ ನಿಮ್ಗೆ ನಂಬಿಕೆ ಇಲ್ಲ. ಸ್ವಂತ ಅಣ್ಣನ ಮಗಳಾದ ನನ್ ಮೇಲೂ ನಿಮ್ಗೆ ನಂಬಿಕೆ ಇಲ್ಲ. ಅತಿಯಾಗಿ ನೀವು ನಂಬು ನಿಮ್ ಮಗ ನನ್ನ ಜೀವನ ಹಾಳು ಮಾಡಿದ ಮೇಲೂ ನಿಮ್ ಮುಖ ನೋಡಿಕೊಂಡು ನಾನು ಸುಮ್ಮನೆ ಇದ್ದೆ. ಅದೇ ನಾನು ಮಾಡಿದ ತಪ್ಪು. ನಿಮ್ ಮಗ ಎಷ್ಟು ಒಳ್ಳೆಯವನು ಅಂತ ಮದುವೆ ಆದ ದಿನನೇ ನಂಗೆ ಗೊತ್ತಾಗಿತ್ತು. ಆದ್ರೂ ಮನೆ ಮರ್ಯಾದೆಗೋಸ್ಕರ ಎಲ್ಲವನ್ನೂ ಸಹಿಸ್ಕೊಂಡೆ. ನಿಮ್ ಮಗನಿಗೂ ನಂಗೂ ಯಾವ ಸಂಬಂಧವೂ ಇಲ್ಲ. ಮದುವೆ ಆದ ದಿನದಿಂದ ಒಂದು ದಿನಾನೂ ನಾನು ಖುಷಿಯಾಗಿ ಇದ್ದಿದ್ದೇ ಇಲ್ಲ. ಒಬ್ಬಳು ಹೆಣ್ಣಾಗಿ ನಿಮ್ಗೆ ನನ್ನ ನೋವು ಅರ್ಥ ಆಗ್ತಿಲ್ವಾ ಅತ್ತೆ? ನಿಮ್ ಮಗ ಬರೋ ವಾರ ಊರಿಗೆ ಬರ್ತಿದ್ದಾರೆ ನಂಗೆ ಡಿವೋರ್ಸ್ ಕೊಡೋದಕ್ಕೆ. ಅದಾದ್ರೂ ನಿಮ್ ಮಗ ನಿಮ್ಮಲ್ಲಿ ಹೇಳಿದ್ದಾರಾ ನಾನು ಅಭಿ ಮನೆಯಲ್ಲಿ ಇದ್ದೀನಿ ಅನ್ನೋದೇ ನಿಮ್ ಸಮಸ್ಯೆನಾ? ನನಗಿಂತ ಸಣ್ಣವನ ಜೊತೆ ನಂಗೆ ಸಂಬಂಧ ಕಟ್ಟಿ ಮಾತಾಡೋಕೆ ನಿಮ್ಗೆ ಮನಸ್ಸಾದ್ರೂ ಹೇಗೆ ಬಂತು ಅತ್ತೆ? ನಿಮ್ ಮಗನಿಗೆ ನಾನು ಬೇಡದ ಹೆಂಡತಿ ಆದ್ರೂ ಅಭಿ ಇವತ್ತಿಗೂ ನನ್ನ ಅತ್ತಿಗೆ ಅಂತಾನೆ ಕರೀತಾನೆ. ನಿಮ್ ನಾಲಿಗೆಯ ಹಾಗೆ ನಿಮ್ ಮನಸ್ಸು ಕೂಡ ಹೊಲಸು ಅಂತ ಇವತ್ತು ಗೊತ್ತಾಯ್ತು. ಆವೇಶದಲ್ಲಿ ಮಾತಾಡಿದಳು ದೀಪ್ತಿ. ನನ್ಗೆ ಎದುರು ಮಾತಾಡುವಷ್ಟು ಧೈರ್ಯನಾ ನಿಂಗೆ? ಹೇಳುತ್ತಾ ದೀಪ್ತಿಗೆ ಹೊಡೆಯಲು ಕೈ ಎತ್ತಿದ ಸುಮಾರ ಕೈ ಬಿಗಿಯಾಗಿ ಹಿಡಿದಳು ದೀಪ್ತಿ. ನಾನು ಮನಸ್ಸು ಮಾಡಿದ್ರೆ ನಿಮ್ ಮಗನ್ ಜೊತೆ ಇಡೀ ಮನೆಯವರ ಮೇಲೆ ವರದಕ್ಷಿಣೆ ಕೇಸ್ ಆಗ್ಬೋದು. ಅಮ್ಮಮ್ಮ ಎಷ್ಟು ವರ್ಷ ಕಾಪಾಡಿಕೊಂಡು ಬಂದು ಮನೆ ಮರ್ಯಾದೆ ನನ್ನಿಂದ ಹಾಳಾಗೋದು ನನಗಿಷ್ಟ ಇಲ್ಲ. ಅದನ್ನೇ ನನ್ನ ಬಲಹೀನತೆ ಅಂತ ಅಂದ್ಕೊಂಬೇಡಿ. ಕೋಪ ನಂಗೂ ಬರುತ್ತೆ, ಹೊಡೆಯೋಕೆ ನಂಗೂ ಕೈ ಇದೆ. ಬಿಗಿಯಾಗಿ ಹಿಡಿದಿದ್ದ ಅವರ ಕೈ ಒಮ್ಮೆಲೆ ಬಿಟ್ಟು ಬಿಟ್ಟಳು. ಎಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ಯಾ ಅಭಿ? ನನ್ ಮಗನ್ ಜೀವನ ಹಾಳು ಮಾಡಿದಕ್ಕೆ ದೇವ್ರು ನಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ, ನೋಡ್ತಿರ. ನನ್ ಶಾಪ ನಿಂಗೆ ತಟ್ಟದೇ ಇರಲ್ಲ, ಹೇಳಿದವರ ಕೆನ್ನೆಗೆ ಬೀಸಿ ಹೊಡೆದರು ಪಾರ್ವತಿ. ಮುಚ್ಚು ಬಾಯ್, ನೀನು ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ನಾಲಿಗೆಗೆ ಎಲುಬಿಲ್ಲ ಅಂತ ಮನಸ್ಸಿಗೆ ತೋಚಿದ ಹಾಗೆ ಮಾತಾಡ್ತೀಯಲ್ವಾ? ನಿನ್ ಮಕ್ಕಳ ಅವಗುಣಗಳನ್ನ ನಾನೇ ಹೇಳ್ಬೇಕಾ?
ಒಬ್ಬ ಮದುವೆ ಆದ ದಿನಾನೇ ಹೆಂಡ್ತಿಗೆ ಡಿವೋರ್ಸ್ ಕೊಡ್ತೀನಿ ಹೇಳ್ದ, ಇನ್ನೊಬ್ಬ ಮದುವೆಗೂ ಮೊದಲೇ ಹೊಟ್ಟೆ ಮಾಡಿ ಮದುವೆಗೆ ಅವಸರ ಮಾಡ್ದ. ಏನ್ ನನ್ಗೇನ್ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನಂಗೆಲ್ಲ ಗೊತ್ತು. ಪಾರ್ವತಿಯವರು ಹೇಳಿದಾಗ ಪ್ರಭಾಕರ್ ಜೊತೆ ವಿಶ್ವನಾಥ್ ಪಾರ್ವತಿಯವರನ್ನೇ ನೋಡಿದರು. ಅವರಿಬ್ಬರಿಗೂ ಗೊತ್ತಿಲ್ಲದ ಹೊಸ ವಿಷಯವೊಂದು ಗೊತ್ತಾಗಿತ್ತು. ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ಸಮರ್ಥನ ಹೆಂಡತಿ ಮದುವೆಗೂ ಮೊದಲೇ ಗರ್ಭಿಣಿನ? ಹೊಸ ವಿಷಯದ ಬಗ್ಗೆ ಗೊತ್ತಿಲ್ಲದೆ ಕೇಳಿದರು ವಿಶ್ವನಾಥ್. ಹೌದು, ಬೇಕಿದ್ರೆ ನಿನ್ ಹೆಂಡ್ತಿನ ಕೇಳು, ಇಲ್ಲ ಅಂದ್ರೆ ಅಭಿನ ಕೇಳು, ಅವನಿಗೆಲ್ಲ ಗೊತ್ತು, ಪಾರ್ವತಿಯವರು ಹೇಳಿದರು. ಅದುವರೆಗೂ ಮನೆ ಬಾಗಿಲಲ್ಲೇ ನಿಂತಿದ್ದ ವಿಶ್ವನಾಥ್ ಮನೆ ಒಳಗಡೆ ಹೋಗಿ ಸುಮಾರ ಮುಂದೆ ನಿಂತು, ಅಮ್ಮ ಹೇಳ್ತಿರೋದು ನಿಜಾನಾ ಕೇಳಿದರು. ಅದೆಲ್ಲ ಸುಳ್ಳು. ಅತ್ತೆ ಸುಳ್ಳು ಹೇಳ್ತಿದ್ದಾರೆ. ತಡವರಿಸುತ್ತ ಹೇಳಿದ ಸುಮಾರ ಮಾತಲ್ಲೇ ವಿಶ್ವನಾಥ್ಗೆ ಉತ್ತರ ಸಿಕ್ಕಿತು. ಆ ಕ್ಷಣವೇ ಮಡದಿಯ ಕೆನ್ನೆಗೆ ಬಾರಿಸಿದರು. ನಿನ್ ಮಕ್ಕಳ 3 ಕಾಸಿನ ಬುದ್ಧಿ ಗೊತ್ತಿದ್ದು ಅವರಿಗೆ ಸಪೋರ್ಟ್ ಮಾಡ್ತಿದ್ಯಾ? ಛೆ, ನಿನ್ ಮಕ್ಕಳ ಬಗ್ಗೆ ಎಲ್ಲ ಗೊತ್ತಿರೋ ಅಭಿ ಮುಂದೆ ನೀನಿವತ್ತು ತುಂಬಾ ಸಣ್ಣವಳಾದೆ ಸುಮಾ. ಹೇಳಿದವರು ನಿಟ್ಟುಸಿರು ಹೊರ ಹಾಕಿ ಅಭಿ ಬಳಿ ನಡೆದರು. ತಲೆ ಬಗ್ಗಿಸಿದರು ಸುಮಾ. ಅವಳ ನಾಲಿಗೆ ಸ್ವಲ್ಪ ಸರಿ ಇಲ್ಲ, ನಿಂಗೂ ಗೊತ್ತು ಅಲ್ವಾ? ಅವಳಾಡಿದ ಮಾತನ್ನು ಮನಸ್ಸಿಗೆ ತಗೋಬೇಡ. ಇವತ್ತು ನೀನು ಹುಟ್ಟಿದ ದಿನ ಅಲ್ವಾ? ಹುಟ್ಟಿದ ದಿನದ ಶುಭಾಶಯಗಳು ಮಗನೇ. ಅಭಿನ ಅಪ್ಪಿಕೊಂಡು ನುಡಿದಾಗ ಅವನ ಕಣ್ಣ ಅಲ್ಲಿ ತುಂಬಿತು. ಪ್ರಜ್ಞಾ ಸಾವಿನ ವಿಷಯ ನಮ್ಮಿಂದ ಮುಚ್ಚಿಟ್ಟೆ ಅನ್ನೋ ಬೇಸರ ಬಿಟ್ರೆ ನಿನ್ ಮೇಲ್ ನಂಗೆ ಯಾವ ಕೋಪನೂ ಇಲ್ಲ ಅಭಿ. ನಿನ್ ದೊಡ್ಡಮ್ಮ ಮತ್ತೆ ನಾನು ಮಗಳನ್ನು ಕಳ್ಕೊಂಡ್ವಿ, ಅದು ನಮ್ ದುರಾದೃಷ್ಟ. ಈಗ ಮಗನನ್ನು ಕೂಡ ಕಳ್ಕೊಳ್ಳೋಕೆ ನಾವು ತಯಾರಿಲ್ಲ ಮಗನೇ. ನೀನ್ ಹುಟ್ಟಿದ ದಿನಾನೇ ನಿನ್ನನ್ ಮನೆಗ್ ಕರ್ಕೊಂಡು ಹೋಗೋಣ ಅಂತ ನಾವು ಬಂದಿರೋದು. ಹುಟ್ಟು ಹಬ್ಬದ ಶುಭಾಶಯಗಳು ಮಗನೇ. ನೂರ್ಕಾಲ ಖುಷಿಯಾಗಿರು. ನಿನ್ನ ಆಸೆ ಕನಸುಗಳೆಲ್ಲ ಈಡೇರಲಿ ಹೇಳುತ್ತಾ ಅಭಿನ ತಬ್ಬಿಕೊಂಡರು ಪ್ರಭಾಕರ್. ಥ್ಯಾಂಕ್ಸ್ ದೊಡ್ಡಪ್ಪ, ಹೇಳಿದವ ತಲೆ ತಗ್ಗಿಸಿದ. ತಲೆ ತಗ್ಗಿಸುವಂತ ತಪ್ಪು ನೀನು ಮಾಡಿದ್ರೆ ಮಾತ್ರ ತಲೆ ತಗ್ಗಿಸು ದೊರೆ, ಇಲ್ಲ ಅಂದ್ರೆ ಯಾರ ಮುಂದೆಯೂ ನೀನು ತಲೆ ತಗ್ಗಿಸಬಾರ್ದು. ಪಾರ್ವತಿಯವರು ಹೇಳಿದಾಗ ಅವರ ಬಳಿ ಹೋದ ಅಭಿ ಅವರ ಆಶೀರ್ವಾದ ಪಡೆದು ಅವರನ್ನು ತಬ್ಬಿಕೊಂಡ. ಥ್ಯಾಂಕ್ಸ್ ಅಮ್ಮಮ್ಮ, ನೀವು ನನ್ನ ಎಲ್ಲಿ ತಪ್ಪು ತಿಳ್ಕೊಂಡ್ರು ಅಂತ ಭಯ ಆಯ್ತು. ಪ್ರಾಮಿಸ್ ಅಮ್ಮಮ್ಮ. ಅದಕ್ಕೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅಷ್ಟೇ ಇಲ್ಲಿಗೆ ಬಂದ್ರು. ಅವರೇ ಮೊದಲು ಬರ್ತ್ಡೇಗೆ ವಿಶ್ ಮಾಡಿದ್ದು. ಯಾವಾಗ್ಲೂ ನನ್ನ ಅಕ್ಕ ಫಸ್ಟ್ ವಿಶ್ ಮಾಡ್ತಿದ್ಲು. ಹೇಳಿದವನಿಗೆ ಪ್ರಜ್ಞಾ ನೆನಪಾಗಿ ದುಃಖ ತಡೆದುಕೊಳ್ಳಲು ಆಗದೆ ಪುಟ್ಟ ಹುಡುಗನಂತೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.